ಹಾಯ್ ನಮಸ್ಕಾರ. ಬಿರಿಯಾನಿ ರೆಸಿಪಿ ಮಾಡಿದ್ರೆ ಎಷ್ಟೊಂದು ದಿನ ಆಯ್ತು ಗೊತ್ತಾ. ಹಾಗಾಗಿ ಇವತ್ತೊಂದು ಬಿರಿಯಾನಿ ರೆಸಿಪಿ ತೋರಿಸುವ ಅಂತ ಹೇಳಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೆ. ತುಂಬ ಈಸಿಯಾಗಿ ಮಾಡ್ಲಿಕ್ಕೆ ಕಣಿ, ಟೇಸ್ಟ್ ಅಂತೂ ಭಯಂಕರ ಒಳ್ಳೆ ಆಯ್ತು. ಇದಕ್ಕೆ ನಾನು ಎಂತೆಲ್ಲ ಹಾಕಿದೆ ಅಂತ ಹೇಳಿ ತೋರಿಸ್ತೀನಿ ಕಣಿ. ಫಸ್ಟಿಗೆ ನಾನು ಒಂದು ಅರ್ಧ ಕೆಜಿ ಚಿಕನ್ ಆಯ್ಕೆ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಇದಕ್ಕೆ ನಾನೀಗ 1 ಸ್ಪೂನ್ ಚಿಲ್ಲಿ ಪೌಡ್ರ್, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪೌಡ್ರ್, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು 2 ಸ್ಪೂನ್ ಮೊಸರು ಹಾಕೊಂಡು ಇದನ್ನೆಲ್ಲ ಆಯ್ಕೆ ಮಾಡಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಹಂಗೆ ಇಟ್ಟರೆ ಆಯ್ತು. ಉಪ್ಪು ಹುಳಿ ಖಾರ ಎಲ್ಲ ಹಿಡಿಕಲ್ಲ, ಹಾಗಾಗಿ ಒಂದು 10 ರಿಂದ 15 ನಿಮಿಷ ಹಂಗೆ ಇಡುವ. ಆಮೇಲೆ ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೆ. ಕುಕ್ಕರ್ಗೆ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೆ, ಒಂದು 2 ಸ್ಪೂನ್ ತುಪ್ಪ ಹಾಕೊಂಡು ಹೋಲ್ ಸ್ಪೈಸಸ್ನ ಹಾಕೊಂಡಿದ್ದೆ. ಆಮೇಲೆ 3 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಅದ್ರ ಹಸಿ ವಾಸನೆ ಹೋಪಲ್ಲರಿಗೆ ಅದನ್ನ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದ್ದು. ನಾನಿಲ್ಲಿ ನಾಟಿ ಟೊಮೆಟೊ ಹಾಕೊಂಡು ಒಂದು ಅರ್ಧ ಹಾಕೊಂಡು ಸಾಕತ್ತು. ಆಮೇಲೆ ನಾನು ಚಿಕನ್ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಅದನ್ನ ಹಾಕೊಂಡು ಈಗ ಇಲ್ಲಿ ನಾ ಬೇಯುತಿ ಸಮೇತ ಸ್ವಲ್ಪ ಉಪ್ಪು ಹಾಕಂತೆ. ಉಪ್ಪನ್ನ ಹಾಕೊಂಡು 2 ಸಲ ಹಾಕೊಂಬತ್ತಿ ಗೊತ್ತಿಲ್ಲ. ಚಿಕನ್ ನ ಲೈಕ್ ಮಾಡಿ ಬೇಯಿಸ್ಕೊಂಬ. ಆಮೇಲೆ ನಾನು ಇಲ್ಲಿ ಮಸಾಲೆಗೆ ಎಂತೆಲ್ಲ ಹಾಕ್ದೆ ಅಂತ ತೋರಿಸ್ದೆ. 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹೆಸರು, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದೆರಡನ್ನ ಈಕ್ವಲ್ ಹಾಕೊಂಡ್ರೆ ಆಯ್ತು. ಆಮೇಲೆ ಗರಂ ಮಸಾಲ ಪದಾರ್ಥಗಳನ್ನ ಹಾಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನ ಲೈಕ್ ಮಾಡಿ ಗ್ರೈಂಡ್ ಮಾಡ್ಕೊಂಬ, ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಕ. ಈಗ ಗ್ರೈಂಡ್ ಮಾಡ್ಕೊಂಡು ಆಯ್ತು. ಇಲ್ಲಿ ಕಣೀಗ ಚಿಕನ್ ಸಲ ಆಯ್ತು ಬೆಂದಿತ್ತಲ್ಲ, ನಂತರ ನಾವು ರುಬ್ಕೊಂಡಿದ್ದು ಮಸಾಲೆನ ಹಾಕೊಂಡು ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ಕ. ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಪಲ್ಲರಿಗೆ ಅದನ್ನ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕೊಂಡ್ ನಾವು ಅಕ್ಕಿಗೆ ಅನುಗುಣವಾಗಿ ನೀರು ಹಾಕೊಂಡ್ಕ. ಕಣಿ ನೀರು ಲೈಕ್ ಮಾಡಿ ಕುದಿ ಬಂದ ನಂತರ ನಾನು ಒಂದು 10 ನಿಮಿಷ ಅಕ್ಕಿನ ನಾನು ಇಲ್ಲಿ ನೆನೆ ಹಾಕೊಂಡಿದ್ದೀನಿ. ನಾನಿಲ್ಲಿ ಜೀರಾ ರೈಸ್ನ ಯೂಸ್ ಮಾಡ್ತಿದ್ದೆ. ಜೀರಾ ರೈಸ್ಗೆ ಯಾವ ರೀತಿ ನೀರು ಹಾಕಂತ ಹೇಳಿದ್ರೆ, ನಾವು ಯಾವತ್ತು ಅಕ್ಕಿ ಹಾಕಿದ್ರೆ ಡಬ್ಬಲ್ ನೀರು ಹಾಕಂತಲ್ಲ, ಇದು ಡಬ್ಬಲ್ ಹಾಕೊಂಬೇಡ, ಡಬ್ಬಲ್ಗಿಂತ 1 ಗ್ಲಾಸ್ ಕಮ್ಮಿ ನೀರು ಹಾಕೊಂಡ್ರೆ ಆಯ್ತು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲಿಂಬೆಹಣ್ಣು ರಸ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನಾವು ಲೋ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸ್ಕೊಂಡ್ ಕಣಿ ಈ ಹದಕ್ಕೆ ಬರ್ತದೆ. ಈಗ ಅನ್ನ 1/4 ಅಂಶ ಬೆಂದಿರುತ್ತೆ. ಫುಲ್ ಬೇಯಿಸೋಕಾಗ 1/4 ಅಂಶ ಬೇಯಿಸಿದ ನಂತರ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಹಂಗೇನೆ ಬಿಡ್ಕ ಕಣಿ. ಈಗ ಒಳ್ಳೆ ಬಿರಿಯಾನಿ ರೆಡಿ ಆಯ್ತು. ಬಿರಿಯಾನಿ ತಿಮ್ಕೆ ಹೋಟ್ಲಿಗೆಲ್ಲ ಹಾಪದ ಬೇಡ ಕಣಿ, ಮನೆಯಲ್ಲೇ ಹೋಟ್ಲು ಟೇಸ್ಟ್ ತರನೇ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಲಕ್ಕ. ಇದ್ರ ಜೊತೆಗೆ ಕಬಾಬ್ ಇದ್ರಂತೂ ಸೂಪರ್ ಆಗಿರುತ್ತೆ. ನೀವು ಸಹ ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಫಾಲೋ ಮಾಡೋದು ಮರಿಬೇಡಿ ಅಕ್ಕ. ಧನ್ಯವಾದಗಳು.